ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದಂಥ ಕೆಎಚ್ ಮುನಿಯಪ್ಪನವರು ಮತ್ತು ನಗರಾಭಿವೃದ್ಧಿ ಇಲಾಖೆ ಸಚಿವರಾದಂಥ ಬೈತಿ ಸುರೇಶ್ ಅವರು ಮತ್ತೆ ಅಧಿಕಾರಿಗಳು ನಾವೆಲ್ಲರೂ ಕೂಡ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದೇವೆ. ಇವತ್ತಿನವರೆಗೆ ಆಹಾರ ಇಲಾಖೆಗೆ ಸ್ವಂತ ಕಟ್ಟಡ ಇರಲಿಲ್ಲ, ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇತ್ತು. ನಾಗರಿಕ ಸರಬರಾಜು ಇಲಾಖೆಗೆ ಇತ್ತು ಕಟ್ಟಡ, ಮೌಲ್ಯಮಾಪನ ಇಲಾಖೆಗೆ ಇತ್ತು. ಆದರೆ ಇದಕ್ಕೆ ಆಹಾರ ಇಲಾಖೆಗೆ ಇವತ್ತು ಆಹಾರ ಇಲಾಖೆ ಬಹಳ ಮುಖ್ಯ. ಯಾಕಪ್ಪ ಅಂತಂದ್ರೆ ಆಹಾರ ಇಲಾಖೆಯಿಂದಲೇ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಅನ್ನಭಾಗ್ಯ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇದು ವ್ಯವಸ್ಥಿತವಾಗಿ ಇಂಪ್ಲಿಮೆಂಟ್ ಆಗಬೇಕು. ಮತ್ತೆ ಬಾಡಿಗೆ ಕಟ್ಟಡದಲ್ಲಿ ಎಷ್ಟು ವರ್ಷ ಇದೆ ಬಾಡಿಗೆ ಕೊಟ್ಟು ಆ ಕಚೇರಿ ನಡೆಸಬೇಕಾದಂತ ಪರಿಸ್ಥಿತಿ. ಇವತ್ತು ಎಲ್ಲ ಆಹಾರ ಇಲಾಖೆ ಎಲ್ಲ ಕಟ್ಟಡಗಳು ಕೂಡ ಎಲ್ಲ ಕಚೇರಿಗಳು ಕೂಡ ಈ ಕಟ್ಟಡದಲ್ಲಿ ಬರ್ತವೆ. ಒಂದ್ ಕಡೆಯಿಂದ ಆಡಳಿತ ನಡೀಲಿಕ್ಕೆ ಸುಗಮ ಆಗ್ತದೆ. ಮತ್ತೆ ಮಂತ್ರಿಗಳು ಕೂಡ ಇಲ್ಲಿ ಬಂದು ಆಹಾರ ಇಲಾಖೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ನಡೀತದೆ ಇಲ್ಲ ಅಂತಕ್ಕಂಥದ್ದು ನೋಡಲಿಕ್ಕೆ ಅನುಕೂಲ. ಅದಕ್ಕೋಸ್ಕರ ಆಹಾರ ಭವನ ಕಟ್ಟಡಕ್ಕೆ ಇಲ್ಲಿ ಸುಮಾರು 3/4 ಎಕರೆ ಜಾಗ ಇದೆ. 3/4 ಎಕರೆ ಜಾಗ ಇದೆ. ಆ ಜಾಗದಲ್ಲಿ ಕಟ್ಟಡವನ್ನು ಕಟ್ತಾ ಇದ್ದಾರೆ. ಅದಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದ್ವಿ. ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ಬದಲಾವಣೆ ಬಗ್ಗೆ ಅನಂತಕುಮಾರ್ ಹೆಗಡೆ ಅವರು ಇದು ಮೊದಲನೇ ಸಲ ಅಲ್ಲ. ಹಿಂದೆ ಮಂತ್ರಿಯಾಗಿದ್ದವರು ಕೂಡ ಹೇಳಿದರು. ಯಾರ ಕಾಲದಲ್ಲಿ ಮಂತ್ರಿ ಆಗಿದ್ದದ್ದು? ನರೇಂದ್ರ ಮೋದಿ ಅವರ ಕಾಲದಲ್ಲಿ ಮಂತ್ರಿ ಆಗಿದ್ದರು. ನರೇಂದ್ರ ಮೋದಿ ಅವರು ಅವರನ್ನ ಮಂತ್ರಿಮಂಡಲದಿಂದ ಬಿಡೋದಾಗಲಿ ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಲಿ ತಗೊಳ್ಳಿಲ್ಲ. ಇದು ಬಿಜೆಪಿಯವರ ಇಡನ್ ಅಜೆಂಡಾ. ಸಂವಿಧಾನ ಬದಲಾವಣೆ ಮಾಡಬೇಕು. ಈಗ ಅವ್ರೇನು ಹೇಳಿದ್ದಾರೆ, ಸಂವಿಧಾನಕ್ಕೆ ಬೇರೆ ಬೇರೆ ಅನಗತ್ಯ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ ಅಲ್ವಾ. ಅದಕ್ಕೋಸ್ಕರವಾಗಿ ನಮಗೆ 2/3 ಮೆಜಾರಿಟಿ ಬೇಕು ಪಾರ್ಲಿಮೆಂಟ್ನಲ್ಲಿ. ಅಂದ್ರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ 2/3 ಮೆಜಾರಿಟಿ ಬೇಕು. ದೇಶ ಉದ್ಧಾರ ಮಾಡಕ್ಕಲ್ಲ, ಬಡವರು ಉದ್ಧಾರ ಮಾಡಕ್ಕಲ್ಲ, ಸಂವಿಧಾನ ಬದಲಾವಣೆ ಮಾಡಕ್ಕೆ. ಯಾಕೆಂತಂದ್ರೆ ಅವರು ಮರುವಾದವನ್ನ ಸಮರ್ಥನೆ ಮಾಡ್ತಕ್ಕಂಥದ್ದು, ಮನುಸ್ಮೃತಿಯನ್ನ ಇದನ್ನ ಸಮರ್ಥನೆ ಮಾಡ್ತಕ್ಕಂಥದ್ದು, ಮನುಸ್ಮೃತಿಗೆ ಅನುಗುಣವಾಗಿ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಇಡನ್ ಅಜೆಂಡಾ. ಅದಕ್ಕೆ ಇಡೀ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇದನ್ನ ವಿರೋಧ ಮಾಡ್ತಾರೆ. ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ. ಅದರಿಂದ ಅವ್ರ ಇಡನ್ ಅಜೆಂಡಾ ಇವತ್ತು ಅವನ ಮೂಲಕ ಅನಂತಕುಮಾರ್ ಹೆಗಡೆ ಮೂಲಕ ಇಳಿಸ್ತಾ ಇದ್ದಾರೆ. ಬಿಜೆಪಿ ಹಿರಿಯ ನಾಯಕರುಗಳು ಅವ್ರ ಮೂಲಕ ಇಳಿಸ್ತಾ ಇದ್ದಾರೆ. ಇದು ಅವರ ವೈಯಕ್ತಿಕ ಹೇಳಿಕೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಏನು ವೈಯಕ್ತಿಕ ಹೇಳಿಕೆ ಅಂತಂದ್ರೆ ಮಂತ್ರಿಮಂಡಲದಲ್ಲಿ ಇಟ್ಕೊಂಡು ವೈಯಕ್ತಿಕ ಆಗ್ತದ? ಸರ್ಕಾರ ಅಂತಂದ್ರೆ ಅದು ಪಕ್ಷದ ಸ್ಟೇಟ್ಮೆಂಟ್, ಸರ್ಕಾರದ ಸ್ಟೇಟ್ಮೆಂಟ್. ಇವನು ಎಂಪಿ, ಈಗ ಸಿಟ್ಟಿಂಗ್ ಎಂಪಿ, ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಏನು? ಮತ್ತೆ ಸೀನಿಯರ್ ಎಂಪಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಇಟ್ ಶೋಸ್ ಬಿಜೆಪಿಯವರು ಇಡನ್ ಅಜೆಂಡಾ ಮಾಡಬೇಕು. ಯಾಕಂತಂದ್ರೆ ಅವ್ರಿಗೆ ಸರ್ವಾಧಿಕಾರಿನಲ್ಲಿ ನಂಬಿಕೆ ಇರ್ತದೆ. ಸರ್ವಾಧಿಕಾರ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಸರ್ವಾಧಿಕಾರಿ ವ್ಯವಸ್ಥೆ ತರಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಮನುಸ್ಮೃತಿ ಜಾರಿ ಕೊಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಮನುಸ್ಮೃತಿಗೆ ಅನುಗುಣವಾದಂತಹ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಯಾಕಂದ್ರೆ ಇದು ಸಮಾಜ ಬಯಸುತ್ತೆ. ಎಲ್ರಿಗೂ ಅವಕಾಶ ವಂಚಿತರಾಗಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಮಾಡ್ತದೆ. ನಮ್ಮ ಸಂವಿಧಾನದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಗೊತ್ತಾಯ್ತಾ? ಸ್ವಾತಂತ್ರ್ಯ ಅಂದ್ರೆ ಏನು? ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ ಎಲ್ಲರಿಗೂ ಸಿಗಬೇಕು.
ಸರ್ ಈಗ ಚುನಾವಣಾ ಆಯೋಗ ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ದಿನ ನಾನು ಇದನ್ನ ಹೇಳ್ತಾ ಇದ್ದೀನಿ, ನೀನು ಅದು ಇನ್ನೇನು ಕೇಳ್ತಾ ಇದ್ದೀನಿ. ಇವತ್ತು ಹಿಂದೂ ಪತ್ರಿಕೆ ಓದಿದ್ರ ಅವ್ರಿಗೂ ಅಧ್ಯಕ್ಷರಿಗೂ ಡಿಫರೆನ್ಸಸ್ ಬಂದು ರಾಜೀನಾಮೆ ಕೊಟ್ಟಿರೋದು. ಹಿಂದೂ ಪತ್ರಿಕೆ ಓದಿದ್ದೇನಪ್ಪ, ನೀವು ಓದಿಲ್ಲ ಮಾಡಿ ಸರ್ ಹಾಗೆ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರ ಕರ್ನಾಟಕದಿಂದ ಆರಂಭಿಸ್ತಾ ಇದ್ದಾರೆ ಸರ್. ಮಾಡ್ಲಿ, ಬೇಡ ಅಂದ್ಕೊಳ್ಳಿ. ಚುನಾವಣೆಯಲ್ಲಿ ಅವರು ಒಂದು ರಾಜಕೀಯ ನಾವು ಪ್ರಾರಂಭ ಮಾಡಿ. ಎರಡನೇ ಪಟ್ಟಿ ಯಾವಾಗ ಬಿಡುಗಡೆ? ಸಭೆ ಇದೆಯಲ್ಲ ಸರ್. ಇವತ್ತು ಸ್ಕ್ರೀನಿಂಗ್ ಕಮಿಟಿ ಸಭೆ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಸಭೆ ಅಲ್ಲ, ಸ್ಕ್ರೀನಿಂಗ್ ಕಮಿಟಿ ಸಭೆ ಇದೆ. ಇಲ್ಲಿ ನಾವು ಶಿಫಾರಸು ಮಾಡ್ತೀವಿ, ಅಲ್ಟಿಮೇಟ್ಲಿ ಎಲೆಕ್ಷನ್ ಕಮಿಟಿಯವರು, ನ್ಯಾಷನಲ್ ಎಲೆಕ್ಷನ್ ಕಮಿಟಿಯವರು ತೀರ್ಮಾನ ಮಾಡ್ತಾರೆ. ಸರ್ ದಲಿತ ಸಿಎಂ ಕೂಗು ಕೇಳಬೇಕು, ಹಾ? ದಲಿತ ಸಿಎಂ ಕೂಗು ಕೇಳಬೇಕು. ಅಂಬೇಡ್ಕರ್ ಏನ್ ಹೇಳಿದ್ರು ಅದನ್ನ ಮಾದೇವಪ್ಪ ಹೇಳಿದ್ದಾರೆ ಅಷ್ಟೇ. ಯಾಕಂತಾರೆ ನಮ್ಮ ಕೈನಲ್ಲಿ ಅಧಿಕಾರ ಇರಬೇಕು, ನಿರ್ಣಯ ಮಾಡ್ತಕ್ಕಂಥ ಜಾಗದಲ್ಲಿ ಇರಬೇಕು ಅಂತ ಹೇಳ್ತಾರೆ ಅಂಬೇಡ್ಕರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.